ಏನ್ ನಮ್ಗ ಭಗವಂತ ನಮ್ಗೆ ಹುಡ್ಸ್ಯಾನ ಯಾವ ಉದ್ದೇಶ ಸಲುವಾಗಿ ನಾವು ಜಗತ್ನಾಗ ಬಂದಿವಿ ಅದ್ ಮರ್ತ ಜೀವನ ಸಾಕ್ಷಿ ಬೇಡಪ್ಪ. ನೀವು ಬಂದೇವ ಅಂದ್ರೆ ಒಂದ್ ದಿವ್ಸ ಸಾಯುದೈತಿ. ಹೊಲ ಮನಿ ತ್ವಾಟ್ ಪಟ್ಟಿ ಬಂಗ್ಲೆ ಕಳ್ಸಿರುವಂತೆ ಬೆಳ್ಳಿ ಬಂಗಾರ ಬ್ಯಾಂಕ್ ಬ್ಯಾಲೆನ್ಸ್ ನಮ್ದು ಏನು ನಮ್ ಜೊತೆ ಬರುದಿಲ್ಲ. ಎಷ್ಟು ಚಲೋ ನೀನು ಅರ್ಬಿ ಹುಟ್ಟಿದ್ರೆ ಲಾಸ್ಟ್ ಅರ್ಬಿ ಬಿಡುವುದು ಕಪನಿನ ಅರ್ಬಿ ಏನ್ರಿ. ನೀವು ಎಷ್ಟು ಚಲೋ ಬಂಗ್ಲೆ ಮಾಡಿ ಎಷ್ಟು ದೊಡ್ಡ ದೊಡ್ಡ ಕಾರ್ನಾಗ ಅಡ್ಡಾಡಿದ್ರು ಲಾಸ್ಟ್ ಹೋಗುವಂತದ್ದು ಗಾಡಿ ಯಾವ್ದಪ್ಪ ಅಂದ್ರೆ ಎಲ್ಲಾರು ಸಮಾಜದವ್ರು ಕೂಡಿಸಿ ತಂದಿರುವಂತ ಪಿಂಜರ ಅದೇನಿರ್ತೈತೆ ಅದಕ್ಕೇನತ್ತಾರ ಕನ್ನಡದಾಗ ಶವಪೇಟಿಗೆ ಅದ್ರೊಳಗ ಹೋಗುದ್ರಿ. ಹೌದಿಲ್ರಿ? ಎಷ್ಟು ಬೇಕಾದಷ್ಟು ನಾವು ಗಳಿಸಿ ಹೋದ್ರು ಆ ಕಪನಿನ ಅರಿವಿ ಹುಡುದೈತಿ. ಒಂದ್ ದಿವ್ಸ ನಾವು ಹೋಗೋದೈತಿ. ಅದಕ್ಕೆ ಏನ್ ಹೇಳ್ತಾರ್ರಿ, ನಮ್ಮ ಜೀವನದೊಳಗೆ ಆ ಅಜಾನದ ಅರ್ಥ ನೀವು ಆ ಉದ್ದೇಶವನ್ನು ನೆನಪು ಮಾಡಿಸ್ತಾರ. ನಾವು ಎದ್ರ ಸಲಕ್ ಜಗತ್ತಾಗ ಬಂದೀವಿ. ಬರೇ ಹೊಲ ಮನಿ ತ್ವಾಟ್ಪಟ್ಟಿಗೆ ಬರೀ ಗಳಿಸೋದ್ರೊಳಗೆ ನಾವು ವಿಚಾರ ಮಾಡಕತ್ತೀವಿ. ಆದ್ರೆ ಒಂದು ದಿವ್ಸ ನನ್ನ ಮನಿ ಬಿಡುದೈತಿ. ಅದಕ್ಕೆ ಪರ್ವಾದಿ ಪೈಗಂಬರ್ ಸಾರ್ ಹೇಳ್ಯಾರ್ರಿ, ಈ ಸಂದೇಶ ಕೊಟ್ಟಾರ ನೋಡ್ರಿ. ನಾವು ಬರೀ ಮನಿ ಚಲೋ ಬಂಗ್ಲೆ ಬಗ್ಗೆ ವಿಚಾರ ಮಾಡ್ತೀವಿ, ಆದ್ರೆ ಗೋರಿಗೆ ಮರ್ತು ಬಿಟ್ಟಿವಿ. ಚಲೋ ಅರಬಿ ಬಗ್ಗೆ ವಿಚಾರ ಮಾಡ್ತೀವಿ, ಆದ್ರೆ ಲಾಸ್ಟ್ ಹುಡುವಂತ ಕಫನವನ್ನು ನಾವು ಮರ್ತು ಬಿಟ್ಟಿವಿ. ಅದೇ ರೀತಿ ಚಲೋ ಸವಾರಿ ಒಳಗ ಚಲೋ ಗಾಡಿ ಒಳಗ ಚಲೋ ಅಂಬೇಜರ್ ಒಳಗೆ ನಡೆಯುವಂತದನ್ನ ಪ್ರಯತ್ನ ಮಾಡ್ತೀವಿ, ಆದ್ರ ಲಾಸ್ಟ್ಗೆ ಹೋಗುವಂತ ಶವಪೆಟ್ಟಿಗೆ ಆ ಪಿಂಜರ ನಾವು ಮರ್ತು ಬಿಟ್ಟಿವಿ. ಬರೇ ರೊಕ್ಕ ರೊಕ್ಕ ಅಂತ ನಾವು ರೊಕ್ಕ ಗಳಿಸಾಕತ್ತೀವಿ, ಅದ್ರ ಬಗ್ಗೆ ವಿಚಾರ ಮಾಡಕತ್ತೀವಿ. ಒಂದು ದಿವಸ ಹುಟ್ಟಿಸಿರುವಂತ ಪರಮಾತ್ಮ ಅಲ್ಲ ಭಗವಂತನಲ್ಲಿ ನಾವು ಆ ಪರಮಾತ್ಮ ನಮ್ಗೆ ಕೇಳ್ತಾನ, ನೀವು ಜೀವನ ಕೊಟ್ಟಿದ್ನಿ, ಸಂಪತ್ತಿ ಕೊಟ್ಟಿದ್ನಿ, ವಿದ್ಯೆ ಕೊಟ್ಟಿದ್ನಿ, ಇದೆಲ್ಲ ನಿನ್ನ ಕೊಟ್ಟಿದ್ನಿ, ಏನ್ ಮಾಡಿ ಬಂದಿ ಅಂತ. ನಾನು ಒಂದು 100 ರೂಪಾಯಿ ನಾವು ಮಕ್ಕಳು ಕೊಟ್ಟರೆ ನಾವು ಲೆಕ್ಕ ಸಂಜೆನಾಗ ಕೇಳ್ತೀವಿ. ಇದೆಲ್ಲ ನಾನಾ ತರದ ನ್ಯಾಮತ್ತುಗಳು, ನಾನಾ ತರದ ಅಲ್ಲ ತರ ಗಿಡಗಂಟಿಗಳು, ಆಕಾಶದಿಂದ ಮಳಿ ಯಾವ ಬೀಳಿಸ್ತಾನ, ನಾನಾ ತರದ ಗಿಡಗಂಟಿಗಳು, ಹೂವು, ಹಂಪಲ, ನೀರು, ಪೆಟ್ರೋಲ್